ಓಂ ಶಾಂತಂ ಪದ್ಮಾಸನಸ್ಥಂ ಶಶಿಧರ ಮಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚ ಖಡ್ಗಂ ಪರಶುಮಭಯದಂ ದಕ್ಷಭಾಗೆ ವಹಂತಂ ನಾಗಂ ಪಾಶಂ ಚ ಘಂಟಾಂ ಪ್ರಲಯೌತವಹಂ ಸಾಂಕುಶಂ ವಾಮಭಾಗೆ ನಾನಾಲಂಕಾರಯುಕ್ತ ಸ್ಫಟಿಕಮಣಿನಿಪಂ ಪಾರ್ವತೇಶಂ ನಮಾಮಿ. ಓಂ ನಮಃ ಶಿವಾಯ. ಅಭಿಷೇಕ ಪ್ರಿಯೋಹರ ಅಂತ ಅಂದರೆ ಪರಮೇಶ್ವರ ಅಭಿಷೇಕ ಪ್ರಿಯನಾಗಿರ್ತಾನೆ. ಬಹಳ ವಿಶೇಷವಾಗಿರ್ತಕ್ಕಂಥ ಕ್ಷೇತ್ರ ಇದು. ಯಾಕೆಂದರೆ ನಿತ್ಯ ನಿರಂತರವಾಗಿ ಆ ಸ್ವಾಮಿಗೆ ಇಲ್ಲಿ ಅಭಿಷೇಕವಾಗ್ತಾ ಇದೆ. ಹಾಗಾಗಿ ಎಲ್ಲಿವರೆಗೂ ಆ ಪರಮೇಶ್ವರನಿಗೆ ಅಭಿಷೇಕ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಆ ಲಿಂಗದಲ್ಲಿ ಆ ಸ್ವಾಮಿ ಪ್ರಾಣ ಪ್ರತಿಷ್ಠಾಪಿತನಾಗಿರ್ತಾನೆ. ಅಂದರೆ ಬೇಡಿ ಬಂದಂತಹ ಭಕ್ತಾದಿಗಳಿಗೆ ವರವನ್ನು ಕೊಡಲು ಆತ ಸಿದ್ಧನಾಗಿರ್ತಾನೆ. ಇಂತಹ ಸಮಯದಲ್ಲಿ ಯಾರು ಶ್ರದ್ಧಾ ಭಕ್ತಿಯಿಂದ ಬಂದು ಆ ಪರಮೇಶ್ವರನ ದರ್ಶನ ಮಾಡ್ತಾರೋ ಅವರಿಗೆ ವಿಶೇಷವಾದ ಶಿವ ಸಾಹಿತ್ಯ ಹಾಗೂ ಆ ಪರಮೇಶ್ವರನ ಅನುಗ್ರಹ ಆಗುವುದರಲ್ಲಿ ಯಾವುದೇ ರೀತಿಯಾದ ಸಂದೇಹವಿಲ್ಲ. ಎಲ್ಲರಿಗೂ ಗೊತ್ತಿರುವ ಹಾಗೆ ತುಂಬ ಪುರಾತನವಾದ ದೇವಸ್ಥಾನ, ಅಂದರೆ ಸುಮಾರು 700 ವರ್ಷಗಳಷ್ಟು ಇತಿಹಾಸವುಳ್ಳ ಈ ದೇವಸ್ಥಾನ ನಮಗೆ ಸಿಕ್ಕಿ 27 ವರ್ಷಗಳಾಗ್ತಾ ಬರ್ತಾ ಇದೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಇಲ್ಲಿ ದಕ್ಷಿಣಾಮುಖನಾಗಿರ್ತಾನೆ. ಅಂದರೆ ಪರಮೇಶ್ವರನಿಗೆ ಇಲ್ಲಿ ಆತನ ಸತಿಯಾಗಿರ್ತಕ್ಕಂಥ ಪಾರ್ವತಿ ದೇವಿ ಇಲ್ಲ. ಹಾಗಾಗಿ ಆತ ದಕ್ಷಿಣಾಮೂರ್ತಿಯಾಗಿದ್ದಾನೆ. ದಕ್ಷಿಣಾಮೂರ್ತಿ ಯಾರು ಅಂದರೆ ಪರಮೇಶ್ವರನಿಗೆ ವೇದಾಧ್ಯಯನವನ್ನೆಲ್ಲ ಹೇಳಿಕೊಟ್ಟಂತಹ ಮಹಾಗುರು. ಆ ಗುರುವಿನ ಮುಖ ಇಲ್ಲಿ ಪರಮೇಶ್ವರನಿಗಿದೆ. ಹಾಗಾಗಿ ಇಲ್ಲಿ ಪ್ರತಿ ಗುರುವಾರ ವಿಶೇಷವಾಗಿ ದಕ್ಷಿಣಾಮೂರ್ತಿ ಪೂಜೆ ಅಂತ ಹೇಳಿ ಮಾಡ್ತೀವಿ. ಯಾಕೆಂದರೆ ಇವತ್ತು ಯಾರು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಗುರು ಬಲ ಇರಬೇಕು. ಎಷ್ಟೇ ಹಣ ಇರಲಿ, ಎಷ್ಟೇ ಉನ್ನತವಾದ ನೌಕರಿ ಇರಲಿ, ಅಥವಾ ಏನೇ ಚೆನ್ನಾಗಿದ್ರೂ ಸಹ ಅವ್ರಿಗೆ ಗುರು ಬಲ ಇಲ್ಲ ಅಂದರೆ ಯಾವ ಕೆಲಸ ಕಾರ್ಯಗಳು ನೆರವೇರಲ್ಲ. ಆಗ್ತಕ್ಕಂಥ ಪ್ರತಿಯೊಂದು ಕಾರ್ಯದಲ್ಲೂ ಸಾವಿರಾರು ರೀತಿಯಾದ ವಿಘ್ನಗಳು ಒಂದು ಬಾಧಿಸ್ತಾ ಇರುತ್ತೆ. ಅದೆಲ್ಲ ನಿವೃತ್ತಿಗೋಸ್ಕರ ವಿಶೇಷವಾಗಿ ಇಲ್ಲಿ ದಕ್ಷಿಣಾಮುಖನಾಗಿರ್ತಕ್ಕಂಥ ಪರಮೇಶ್ವರ ಗುರುವಿನ ಸ್ಥಾನದಲ್ಲಿದ್ದಾನೆ. ಯಾರು ಶ್ರದ್ಧಾ ಭಕ್ತಿಯಿಂದ ಬಂದು ಆ ಪರಮೇಶ್ವರನ ಧ್ಯಾನ ಮಾಡ್ತಾರೋ ಅವರಿಗೆ ಗುರುಬಲ ಸಿಗ್ತದೆ. ಅಂದರೆ ಎಲ್ಲ ಕೆಲಸ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ. ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಈ ಒಂದು ಕ್ಷೇತ್ರ. ಹಾಗೆ ಇಲ್ಲಿ ಶಿವರಾತ್ರಿ, ಕಾರ್ತಿಕ ಸೋಮವಾರಗಳು, ವಾರ್ಷಿಕೋತ್ಸವಗಳು ಹಾಗೂ ಪ್ರತಿ ತಿಂಗಳು ಸಂಕಷ್ಟ ಚೌತಿ, ಕೃಷ್ಣ ಪ್ರದೋಷ ದಿನ, ಮಾಸ ಶಿವರಾತ್ರಿ ಇದೆಲ್ಲ ಬಹಳ ವಿಶೇಷವಾಗಿ ಜರುಗ್ತದೆ. ಅದರಲ್ಲೂ ಈ ಸಲ ಮಹಾಶಿವರಾತ್ರಿ 8ನೇ ತಾರೀಕು ಶುಕ್ರವಾರ ಬಂದಿರುವುದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆ ದಿನ ಬೆಳಗ್ಗೆ 4:30 ಸ್ವಾಮಿಯ ದರ್ಶನ ಪ್ರಾಪ್ತವಾಗ್ತದೆ. ನಿರಂತರವಾಗಿ ಅಂದರೆ 9ನೇ ತಾರೀಕು ಮಧ್ಯರಾತ್ರಿ 11 ಗಂಟೆವರೆಗೂ ದರ್ಶನ ಇರ್ತದೆ. ಅಂದರೆ 2 ದಿನ 1 ರಾತ್ರಿ ನಿರಂತರವಾಗಿ ಆ ಸ್ವಾಮಿಯ ದರ್ಶನ ಇಲ್ಲಿರ್ತದೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀ ಸ್ವಾಮಿಯ ದರ್ಶನವನ್ನು ಯಾರು ಶಿವರಾತ್ರಿ ದಿನ ಬಂದು ಪಡೀತಾರೋ ಅವರಿಗೆ ಕೋಟಿ ಲಿಂಗ ದರ್ಶನ ಮಾಡಿದಷ್ಟು ಪುಣ್ಯ ಲಭಿಸ್ತದೆ. ಸುಮಾರು ವರ್ಷಗಳಿಂದ ಈ ದೇವಸ್ಥಾನ ಪರಮ ಪವಿತ್ರವಾದ ಕ್ಷೇತ್ರವಾಗಿದೆ. ಬರೀ ದೇವಸ್ಥಾನ ಮಾತ್ರ ಆಗದೆ ಒಂದು ಆತ್ಮೋನ್ನತಿಯ ತಾಣವಾಗಿದೆ. ಅಂದರೆ ಯಾರು ಶ್ರದ್ಧಾ ಭಕ್ತಿಯಿಂದ ಬಂದು ಇಲ್ಲಿ ಒಂದು ಸ್ಥಿರ ಮನಸ್ಸಿನಿಂದ ಆ ಸ್ವಾಮಿಯನ್ನು ಧ್ಯಾನ ಮಾಡ್ತಾರೋ ಅವರಿಗೆ ಸ್ಥಿರ ಮನಸ್ಸು ಪ್ರಾಪ್ತಿ ಆಗ್ತದೆ. ಆ ಸ್ಥಿರ ಮನಸ್ಸು ಪ್ರಾಪ್ತಿ ಆದರೆ ಮಾತ್ರ ಜೀವನದಲ್ಲಿ ಬರ್ತಕ್ಕಂತಹ ಸನ್ನಿವೇಶ, ಅಂದರೆ ಕಷ್ಟದ ಸನ್ನಿವೇಶ ಆಗಿರ್ಬೋದು, ಯಾವುದೇ ಸಮಸ್ಯೆಗಳಾಗಿರ್ಬೋದು, ಅದನ್ನೆಲ್ಲ ಸಮರ್ಪಕವಾಗಿ ಎದುರಿಸಬೇಕು ಅಂದರೆ ಸ್ಥಿರ ಮನಸ್ಸಿನ ಆನಂದ ಸಿಗಬೇಕು. ಆ ಸ್ಥಿರ ಮನಸ್ಸಿನ ಆನಂದ ಇಲ್ಲಿ ಪ್ರತಿಯೊಬ್ಬರಿಗೂ ಸಿಗ್ತಾ ಇದೆ. ಯಾಕೆಂದರೆ ಇಲ್ಲಿ ಒಳಗಡೆ ಪ್ರವೇಶವಾದರೆ ನಾವು ಬೆಂಗಳೂರು ಸಿಟಿನಲ್ಲಿ ಇದ್ದೀವಿ ಅಂತ ಅನ್ಸೋದೇ ಇಲ್ಲ. ಇದು ಯಾವುದೋ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇದ್ದೀವಿ ಅಂತ ಅನಿಸುತ್ತೆ. ಅಂಥ ಒಂದು ಪರಮ ಪವಿತ್ರವಾದ ಕ್ಷೇತ್ರ. ಈ ದೇವಸ್ಥಾನ ನಿರ್ಮಾಣ ಮಾಡಿದವರು ಎಲ್ಲೂ ತಮ್ಮ ಹೆಸರನ್ನು ಹಾಕಿಲ್ಲ. ಯಾಕೆಂದರೆ ಇಲ್ಲಿ ಯಾವುದೇ ರೀತಿಯಾದ ಒಂದು ಆಡಂಬರ ಇರಬಾರ್ದು. ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಮನಃಶಾಂತಿ ಸಿಗಬೇಕು. ಅವರು ಎಷ್ಟೇ ಕೆಲಸ ಕಾರ್ಯಗಳ ಒತ್ತಡದಿಂದ ಬಂದರೂ ಸಹ ಇಲ್ಲಿ ಅವರಿಗೆ ಒಂದು ಶಾಂತಿ ಸಿಗಬೇಕು, ಮನಃಶಾಂತಿ. ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದೇ ಮನಃಶಾಂತಿ. ಆ ಮನಃಶಾಂತಿ ಸಿಗಬೇಕು ಅನ್ನೋ ಸದುದ್ದೇಶದಿಂದ ವಿಶೇಷವಾದ ದೇವಸ್ಥಾನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಅದೇ ರೀತಿಯಾಗಿ ಭಕ್ತಾದಿಗಳು ಸಹ ಇಲ್ಲಿ ಬಂದು ಅದೇ ರೀತಿ ಧ್ಯಾನಾಸಕ್ತಿಯಿಂದ ಆದಾಗ ಮಾತ್ರ ಈ ಒಂದು ದೇವಸ್ಥಾನದ ಹಾಗೂ ಆ ದೇವರ ಒಂದು ದೈವ ಸಾನ್ನಿಧ್ಯದ ಒಂದು ಅನುಭವ ನಿಮಗೆ ಸಿಗ್ತದೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಓಂ ನಮಃ ಶಿವಾಯ. ಹಾಗೂ ಐ ಲವ್ ಮಲ್ಲೇಶ್ವರಂ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಸಾಮಾಜಿಕ ಜಾಲತಾಣ, ಅಂದರೆ ಈ ಒಂದು ಚಾನಲ್ಲಿನ ಎಲ್ಲ ವೀಕ್ಷಕರಿಗೂ ಹಾಗೂ ಈ ಚಾನಲ್ನ ಎಲ್ಲ ಚಂದಾದಾರರಿಗೂ ಮಹಾಶಿವರಾತ್ರಿಯ ಹಾರ್ದಿಕ ಶುಭಾಶಯಗಳು. ಶಿವಾನುಗ್ರಹ ನಿಮಗೆ ಚೆನ್ನಾಗಿ ಸಿಗಲಿ. ಹಾಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಚಾನಲ್ ಇದು. ಯಾಕೆಂದರೆ ಮಲ್ಲೇಶ್ವರಂನಲ್ಲಿ ಪುರಾಣ ಪ್ರಸಿದ್ಧವಾದ ಕ್ಷೇತ್ರಗಳಿದೆ. ಎಲ್ಲ ಕಡೆ ಆ ಸ್ಟ್ರೀಟು ಈ ಸ್ಟ್ರೀಟ್ ಅಂತ ಇರುತ್ತೆ. ಆದರೆ ಇಲ್ಲಿ ಏನಂದರೆ ಫಸ್ಟ್ ಟೆಂಪಲ್ ಸ್ಟ್ರೀಟ್, ಸೆಕೆಂಡ್ ಟೆಂಪಲ್ ಸ್ಟ್ರೀಟ್, ಥರ್ಡ್ ಟೆಂಪಲ್ ಸ್ಟ್ರೀಟ್, ಅಂದರೆ ಎಲ್ಲ ಕಡೆನೂ ಬರೀ ದೇವಸ್ಥಾನಗಳೇ ಇದೆ. ಹಾಗಾಗಿ ಮಲ್ಲೇಶ್ವರಂ ಒಂದು ಪವಿತ್ರವಾದ ದೈವ ಸಾನ್ನಿಧ್ಯದ ಕ್ಷೇತ್ರ. ಇಂಥ ಕ್ಷೇತ್ರದಲ್ಲಿ ಸಾವಿರಾರು ರೀತಿಯಾದ ದೇವಾಲಯಗಳು, ಬಹಳ ಭಿನ್ನ ವಿಭಿನ್ನವಾದ ಹಾಗೂ ಬಹಳ ಐತಿಹಾಸಿಕವುಳ್ಳ ಪರಮ ಪವಿತ್ರವಾದ ದೇವಾಲಯಗಳೆಲ್ಲ ಇದೆ. ಇದನ್ನೆಲ್ಲ ನಿಮಗೆ ಪರಿಚಯ ಸದುದ್ದೇಶದಿಂದ ಈ ಒಂದು ಐ ಲವ್ ಯು ಮಲ್ಲೇಶ್ವರಂ ಅಂತ ಒಂದು ಚಾನಲ್ಲು ಎಲ್ಲ ಸಿದ್ಧವಾಗಿದೆ.
ದಯವಿಟ್ಟು ನೀವೆಲ್ಲ ಈ ಚಾನಲ್ಗೆ ಚಂದಾದಾರರಾದಾಗ ನಿಮಗೆ ಈ ಮಲ್ಲೇಶ್ವರಮಲ್ಲಿ ಏನು ನಡೀತಾ ಇದೆ, ಯಾವ ಟೈಮಲ್ಲಿ ಏನಾಗ್ತಾ ಇದೆ, ಪ್ರತಿಯೊಂದು ಮಾಹಿತಿಗಳು ನಿಮಗೆ ಸದಾ ಕಾಲದಲ್ಲಿಯೂ ಸಿಗ್ತದೆ. ಎಲ್ಲರಿಗೂ ಒಳ್ಳೆಯದಾಗಲಿ.